ಹೈ ವ್ಯೂವರ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials4 ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಇಮೇಲ್ಗೆ ಅಪ್ಡೇಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನೀವು ಏನೋ ಬೇರೆ ಫಾರ್ಮ್ ಗೇಮ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಜಿಮೇಲಲ್ಲಿ ಫಸ್ಟ್ ಲಾಗಿನ್ ಆಗಿ ಅದಾದಮೇಲೆ ಈ ಬಟನ್ ಪ್ರೆಸ್ ಮಾಡಿ ಆಟೋಮೆಟಿಕಲಿ ನಿಮಗೆ ಇದು ಸಬ್ಸ್ಕ್ರೈಬ್ ಆಗಿಬಿಡುತ್ತೆ ಈ ಚಾನಲ್. ನಾನು ಆಮೇಲೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮ್ಮ ಅಕೌಂಟ್ಗೆ ಬರ್ತಾ ಹೋಗುತ್ತೆ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಇದೆ ವ್ಯೂವರ್ಸ್, ಅಲ್ಲಿ ಸಹ ನೀವು ಇಲ್ಲಿಂದ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಹೋಗ್ಬೋದು, ಅಥವಾ ಇಲ್ಲಿ ಬಂದು ಈ ಪೇಜನ್ನು ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಅಂತ ಹೇಳಿದ್ರೆ ಈ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಸಹ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತು ಅದೇ ಥರ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಅನ್ನೋ ಟ್ವಿಟರ್ ಪೇಜಲ್ಲೂ ಸಹ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಮತ್ತು ಯಾವುದೇ ಪರ್ಟಿಕ್ಯುಲರ್ ಚಾನಲ್ಸ್ ಟ್ಯುಟೋರಿಯಲ್ಸ್ ನೀವು ನೋಡ್ತೀನಿ ಅಂದರೆ ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್, HTML, PHP ಇದ್ರ ವರ್ಡು, ಪವರ್ ಪಾಯಿಂಟ್ ಎಲ್ಲ ನೀವು ಇಲ್ಲಿ ಹೋಗಿ ನೀವು ಕಲಿಬೋದು ವ್ಯೂವರ್ಸ್. ಮತ್ತು ನಾನು ಇವತ್ತಿನೊಂದು ಈ ಒಂದು ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾನು ರೆಗ್ಯುಲರ್ ಥರ ಯಾವುದೇ ಟ್ಯುಟೋರಿಯಲ್ ವೀಡಿಯೋ ಆಗಲಿ ಅಥವಾ ಕಂಪ್ಯೂಟರ್ ರಿಲೇಟೆಡ್ ವೀಡಿಯೋ ಆಗಲಿ ಅಥವಾ ಟೆಕ್ನಿಕಲ್ ವೀಡಿಯೋ ಆಗಲಿ ನಾನು ಈ ವಿಡಿಯೋದಲ್ಲಿ ಮಾಡ್ತಾಯಿಲ್ಲ. ರೀಸನ್ ಏನಪ್ಪ ಅಂದರೆ, ಒಂದು ಸಣ್ಣದಾಗಿ ಒಂದು ಮೋಟಿವೇಶನಲ್ ವೀಡಿಯೋ ಇರಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಕಾರಣ ಏನಪ್ಪ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಪಾಸಿಟಿವ್ ಆಟಿಟ್ಯೂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬೇರೆ ಈ ಎಕ್ಸಾಮ್ ಇರೋ ಟೈಮಿಂದ ಮಾರ್ಚ್ ಏಪ್ರಿಲ್ ಅಂದರೆ ಎಕ್ಸಾಮಿನೇಷನ್ಸ್ ಟೈಮಿಂಗ್ಸು. ಸೊ ಎಲ್ಲ ಸ್ಟೂಡೆಂಟ್ಸು ಸಹ ಅಥವಾ ಅವ್ರ ಪೇರೆಂಟ್ಸ್ ಸಹ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವೀಡಿಯೋನ ನಾನು ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಪಾಸಿಟಿವ್ ಆಟಿಟ್ಯೂಡ್ ಅಂತಂದರೆ, ಯಾವುದೇ ಪ್ರಯತ್ನ ಆಗಲಿ ನಾವು ಮೊದಲನೇ ಸಲಿನೇ ಪಾಸ್ ಆಗಲ್ಲ. ಅಫ್ಕೋರ್ಸ್ ಆಗ್ಬೋದು, ಬಟ್ ಆಗಲೇಬೇಕಂತ ಏನಿಲ್ಲ. ಮೊದಲನೇ ಸಲಿನೇ ಪಾಸ್ ಆಗಬೇಕು ಅನ್ನೋ ಅವಶ್ಯಕತೆ ಅಂದರೆ ಆಗಲೇಬೇಕು ಅಂತ ಯಾವುದೂ ಕಂಪಲ್ ಇರಲ್ಲ. ಸೊ ಹಾಗಾಗಿ ಎಕ್ಸಾಮ್ ಬರೀತಾರಂಥ ಸ್ಟೂಡೆಂಟ್ಸು ಅಥವಾ ಅವ್ರ ಪೇರೆಂಟ್ಸ್ ಆಗಲಿ, ಈ ಸರಿ ನನ್ನ ಮಗ ಫಸ್ಟ್ ರ್ಯಾಂಕ್ ಬರಲೇಬೇಕು ಅಥವಾ 90% ತೊಗೊಳ್ಳೇಬೇಕು ಅಥವಾ ಮಗಳು, ಈ ಥರ ಒಂದು ಆಟಿಟ್ಯೂಡನ್ನು ಕಂಪಲ್ಸರಿ ಮಾಡ್ಕೊಂಬಿಡಿ. ಅಂದರೆ ಅಫ್ಕೋರ್ಸ್ ಟ್ರೈ ಮಾಡಲಿ, ಓದೋದ್ರಿಂದ ಮುಂದೆ ಜೀವನ ಸಹ ಒಳ್ಳೆಯದಾಗುತ್ತೆ, ಅವ್ರ ಲೈಫ್ ಸಹ ಸೆಟಲ್ ಆಗುತ್ತೆ, ನಮಗೂ ಅಗ್ರಿ ಆಗುತ್ತೆ. ಬಟ್ ಕಂಪಲ್ ಮಾಡಿದಾಗ ಏನಾಗುತ್ತೆ ಅಂದರೆ, ಮಕ್ಕಳ ಮೇಲೆ ಪ್ರೆಷರ್ ಆಗುತ್ತೆ. ಆ ಮಕ್ಕಳು ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಅವರು ಸಹ ನಾನಾ ಥರದ ಪ್ರಾಬ್ಲಮ್ಗಳಿಗೆ ಅನುಭವಿಸ್ಬೇಕಾಗುತ್ತೆ. ಬಟ್ ಇದರಲ್ಲಿ ನಾನೇನಪ್ಪ ಹೇಳ್ತೀನಿ ಅಂದರೆ, ಈಗ ಯೂಶ್ವಲಿ ನಾನೊಂದು ವೀಡಿಯೋ ನೋಡ್ತಿದ್ದೆ, ನಾನು ವಾಟ್ಸಪ್ಪಲ್ಲಿ ಬಂದಿತ್ತು. ಅದೇ ವೀಡಿಯೋನ ನಾನು ನಿಮ್ಮಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸುಮಾರು ಜನಕ್ಕೆ ತಲುಪಿರಲಿಕ್ಕಿಲ್ಲ. ಸೊ ನನಗೇನೋ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಕಡೆಯಿಂದ ನಾನು ಸಣ್ಣ ಮೋಟಿವೇಶನ್ ಇರಲಿ ಹುಡುಗರಿಗೆ, ಯಾವುದೂ ಡಿಪ್ರೆಸ್ ಆಗೋದು ಬೇಡ, ನರ್ವಸ್ ಆಗೋದು ಬೇಡ, ಮತ್ತು ಡಿಪ್ರೆಷನ್ಗೆ ಹೋಗೋ ಆ ಥರ ಯೋಚನೆ ಮಾಡೋದು ಬೇಡ ಅಂತ ಸಣ್ಣದೊಂದು ಪಾಸಿಟಿವ್ ಥಿಂಕಿಂಗ್ ಇರಲಿ ಯಾವುದೇ ಸ್ಟೂಡೆಂಟ್ಗಾಗಲಿ ಅಂತ. ಏನಂದರೆ ವ್ಯೂವರ್ಸ್, ಈಗ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಒಬ್ಬ ಸ್ಟೂಡೆಂಟು 97% ಅಂತ ಅವ್ನು ಇಟ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್ 90 95 ಬಂತಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೂಸೈಡ್ ಅಂತ ನಾವು ಕೇಳ್ತೀವಿ, ವೀಡಿಯೋಸ್ ನೋಡ್ತೀವಿ, ನ್ಯೂಸ್ ಚಾನಲ್ಸಲ್ಲಿ ನೋಡ್ತೀವಿ. ಸೊ ನನಗನ್ಸುತ್ತೆ 97 ತೊಗೊಂಡ ಮಾತ್ರಕ್ಕೆ ಅವನು ಎಲ್ಲ ಸಕ್ಸಸ್ ಆದಂಗಲ್ಲ, ಅಥವಾ 98 92 93 86 80 ಇದು ಕಡಿಮೆ ತೊಗೊಂಡು ಮಾತ್ರಕ್ಕೆ ಅವನ ಲೈಫಲ್ಲಿ ಫೇಲ್ಯೂರ್ ಆದಂಗಲ್ಲ. ಇದನ್ನು ಒಬ್ಬರು ಯಾವುದಕ್ಕೆ ಹೋಲಿಸಿ ಹೇಳಿದ್ದಾರೆ ಅಂತ ನಾನು ಸಹ ನಿಮಗೆ ಅದನ್ನು ಹೇಳಬೇಕಂತ ನನಗೂ ಯಾಕೆ 2-3 ದಿವಸದಿಂದ ಅನಿಸ್ತಿತ್ತು. ಸೊ ಆ ಕಾರಣಕ್ಕೆ ಇದನ್ನು ಮಾಡ್ತಿದ್ದೀನಿ. ಯಾವತ್ತು ಈಗ ನಿಮ್ಮನ್ನು ಲೈಫನ್ನು ಒಂದು ಕ್ರಿಕೆಟ್ ಆಗಿ ನೀವು ಯೋಚನೆ ಮಾಡಿ, ಒಂದು ಕ್ರಿಕೆಟ್ ಥರ, ಒಂದು ಕ್ರಿಕೆಟ್ ಎಲ್ಲರೂ ನೋಡ್ತೀವಿ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಅವರು ಈ ಒಂದು ಎಕ್ಸಾಂಪಲ್ ಕೊಟ್ಟಿರ್ಬೋದು. ಸೇಮ್ ಎಕ್ಸಾಂಪಲ್ ನಾನು ಸಹ ಇಲ್ಲಿ ಹೇಳ್ತಾಯಿದ್ದೀನಿ. ಒಂದು ಕ್ರಿಕೆಟ್ ಲೈಫ್ ಅಂದ್ಕೊಳ್ಳಿ, ಒಂದು ಕ್ರಿಕೆಟನ್ನು ನಿಮ್ಮ ಲೈಫಾಗಿ ಯೋಚನೆ ಮಾಡಿ. ಈಗ ನೀವು ಕ್ರಿಕೆಟ್ ಆಡ್ತಾಯಿದ್ದೀರಾ ಅಂದರೆ ನೀವು ಎಕ್ಸಾಮ್ ಬರೀತಾ ಇದ್ದೀರಾ, ನಿಮ್ಮ ಎಕ್ಸಾಮ್ ಇದೆ ಲೈಫಲ್ಲಿ. ಎಕ್ಸಾಮು ಸಹ ನಿಮ್ಮ ಲೈಫಲ್ಲಿ ಒಂದು ಆಟ ಆಡೋಂಥ ಒಂದು ಬಾಲ್ ಅಂತ ತಿಳ್ಕೊಳ್ಳಿ. ಸೊ ಒಬ್ಬ ಕ್ರಿಕೆಟ್ ಆಡೋಕ್ಕೆ ಹೋದಾಗ ಅವ್ರಿಗೆ ಹಿಂದೆ ವಿಕೆಟ್ಸ್ ಇರ್ತವೆ, ವಿಕೆಟ್ ಕೀಪರ್ ಇರ್ತಾನೆ, ಸುತ್ತು ಫೀಲ್ಡರ್ಸ್ ಇರ್ತಾರೆ. ಯಾವ ಬಾಲ್ ಎಲ್ಲಿ ಹೊಡಿಬೇಕು ಅಂತ ಅವ್ನಿಗೆ ಟೆಕ್ನಿಕ್ ಇರಬೇಕು, ಇಲ್ಲಾಂದರೆ ಅವನು ಔಟ್ ಆಗೋದು ಗ್ಯಾರಂಟಿ. ಬಟ್ ಒಂದು ಓವರಲ್ಲಿ ಒಂದು ಬಾಲ್ ಇರುತ್ತೆ. ಸೊ ಫಸ್ಟ್ ಬಾಲ್ ಅವನು ಬಿಟ್ಟ ಅಂತ ತಿಳ್ಕೊಳ್ಳಿ, ಹೊಡೆದಿಲ್ಲ ಅಂದರೆ ಅವನು ಔಟ್ ಆದಂಗಲ್ಲ, ಅವ್ನ ಲೈಫಲ್ಲಿ ಅವ್ನು ಫೇಲ್ ಆದಂಗಲ್ಲ, ಅವ್ನಿಗಿನ್ನೂ 5 ಬಾಲ್ ಆಪ್ಷನ್ ಇದೆ. ಇನ್ ದಿ ಸೇಮ್ ವೇ ನೀವು ಲೈಫಲ್ಲಿ ಬರೀ ಎಕ್ಸಾಮು ಓದೋದು ಮಾತ್ರನೇ ಜೀವನ ಅಲ್ಲ. ನೀವು ಅದರಲ್ಲಿ ಫೇಲ್ ಆಗಿಬಿಟ್ರೆ ನಿಮ್ಮ ಲೈಫ್ ಏನು ಕೊಲಾಪ್ಸ್ ಆಗೋಲ್ಲ. ಓಕೆ, ಬಟ್ ಕ್ರಿಕೆಟಲ್ಲಾದ್ರೂ ನಿಮ್ಗೆ ಇನ್ನೂ ಸುತ್ತು ವಿಕೆಟ್ ಕೀಪರು ಮತ್ತು ಸುತ್ತು ಫೀಲ್ಡರ್ಸು, ವಿಕೆಟ್ ಇರುತ್ತೆ, ಬೌಲರ್ ಇರ್ತಾನೆ, ಅಂಪೈರ್ ಇರ್ತಾನೆ. ಇಲ್ಲಿ ಯಾರೂ ಇಲ್ಲ, ನೀವೇ ಆಟ ಆಡೋದು, ನಿಮ್ಮದೇ ಬಾಲು, ನಿಮ್ಮದೇ ಬ್ಯಾಟು, ನಿಮ್ಮದೇ ಲೈಫು, ನಿಮ್ಮದೇ ಸ್ಟೇಡಿಯಮ್. ಸೊ ನಿಮ್ಗೆ ಈವನ್ ಯಾರು ಅಡ್ಡ ಹಾಕೋರು ನಿಮ್ಮನ್ನ ಅಡ್ಡ ತಡೆಯೋರು ಸಹ ಇರೋಲ್ಲ. ನೀವೇನು ಬಾಲರ್ಸ್ ಬರುತ್ತೆ ಪ್ರಾಬ್ಲಮ್ಸ್ ಅಂತ ಅದನ್ನು ಚೇಂಜ್ ಮಾಡಿ ಆಡಿ. ಮಿಸ್ ಆಯಿತಾ ಬಿಟ್ಬಿಡಿ, ಒಂದು ಆಪರ್ಚುನಿಟಿ ಮಿಸ್ ಆಯಿತು. ಪ್ರತಿಯೊಂದೂ ಒಂದೊಂದು ಬಾಲೂ ಒಂದು ಆಪರ್ಚುನಿಟಿಯಾಗಿ
ಬಟ್ ಎಲ್ಲ ಬಿಟ್ಬಿಡಿ ಅಂತ ಇದರ ಅರ್ಥ ಅಲ್ಲ. ಬಟ್ ಮಾಡೋದೆಲ್ಲನೂ ನಮ್ಮ ಆಪರ್ಚುನಿಸ್ಟ್ ಆಗಿರಬೇಕು. ಬಂದರೆ ಮಿಸ್ ಆಯ್ತು ಅಂದ ಮಟ್ಟಕ್ಕೆ ಮಾತ್ರಕ್ಕೆ ನಮ್ಮ ಲೈಫ್ ಎಷ್ಟು, ಇನ್ನೊಂದು ಆಪರ್ಚುನಿಟಿ ಇಲ್ಲ ಅಂತಲ್ಲ. ಒಂದು ಬಾಲ್ ಹೋಯ್ತಾ ನೆಕ್ಸ್ಟ್ ಬಾಲ್ ಬರುತ್ತೆ, ಅದು ಬಿಟ್ಟರೆ ನೆಕ್ಸ್ಟ್ ಬಾಲ್ ಬರುತ್ತೆ. ಇನ್ ದಿ ಸೇಮ್ ವೇ ಎಕ್ಸಾಮ್ ಹೋಯ್ತಾ ನೋ ಪ್ರಾಬ್ಲಮ್, ಇನ್ನೊಂದು ಬರುತ್ತೆ. ಎಕ್ಸಾಮೇ ಅಂತಲ್ಲ, ಲೈಫಲ್ಲಿ ಎಷ್ಟೇ ಥರ ಎಕ್ಸಾಮ್ ಬರ್ಬೋದು, ಜೀವನದಲ್ಲಿ ಸುಮಾರು ಥರ ಪ್ರಾಬ್ಲಮ್ಸ್ ಬರ್ಬೋದು. ಲೈಫಲ್ಲಿ ಬೇರೆ ಥರ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಪೇರೆಂಟ್ಸ್ ಸಹ ಬೇರೆ ಥರ ಜೀವನದಲ್ಲಿ ಅನುಭವಿಸ್ತಿರ್ತಾರೆ. ಬೇರೆ ಪ್ರಾಬ್ಲಮ್ಸ್ ಎಲ್ಲ ಮನುಷ್ಯನಲ್ಲಿ ಎಲ್ಲರಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಸೊ ಪ್ರತಿಯೊಂದು ಪ್ರಾಬ್ಲಮ್ನ ಒಂದು ಬಾಲ್ ಥರ ಟ್ರೀಟ್ ಮಾಡಿ. ಅಟ್ಲೀಸ್ಟ್ ಸ್ಟೇಡಿಯಮಲ್ಲಿ ಹಿಂದೆ ಹಿಡಿಯೋನು, ಔಟ್ ಮಾಡೋನು, ಬೋಲ್ಡ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲೇನಿಲ್ಲ, ನಿಮ್ಮದೇ ಸ್ಟೇಡಿಯಮ್ಮು, ನೀವೇ ಬ್ಯಾಟ್ಸ್ಮನ್ನು, ನೀವೇ ಹೊಡೆದಂಗೆ. ಮಿಸ್ ಆಯ್ತಾ ತಲೆ ಕೆಡಿಸ್ಕೊಂಬಿಡಿ, ಇನ್ನೊಂದು ಬಾಲ್ ಬರುತ್ತೆ, ದೇವ್ರು ಕೊಡ್ತಾನೆ. ಯಾವುದೋ ಒಂದು ಬಾಲ್ ಹೊಡಿತೀವಿ. ಎಂಥ ಪೆದ್ದ ಬ್ಯಾಟ್ಸ್ಮನ್ ಆದ್ರೂ ಅವನಿಗೆ ಒಂದು ಬಾಲ್ ಆದರೂ ಹೊಡೆಯೋ ಶಕ್ತಿ ಇದ್ದೇ ಇರುತ್ತೆ. ಸೊ ಅದೇ ಒಂದು ಪಾಸಿಟಿವ್ ಆಟಿಟ್ಯೂಡಲ್ಲಿ ನೀವು ಸಹ ಎಕ್ಸಾಮ್ ಬರೀರಿ, ಅಟೆಂಡ್ ಮಾಡಿ. ಯಾಕಂದರೆ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಜೀವನದಲ್ಲೂ ಸುಮಾರಷ್ಟು ಫೇಲ್ಯೂರ್ಸ್ ಇರ್ತವೆ. ಎಲ್ಲ ಫೇಲ್ಯೂರ್ಗೂ ಎಂಡು ನಾವು ಮಾಡ್ಕೊಳ್ಳೋಂಥ ಆತ್ಮಹತ್ಯೆಗಳಾಗಲಿ, ಸೂಸೈಡ್ಸ್ ಆಗಲಿ ಇಲ್ಲ, ಎಲ್ಲದನ್ನು ಚೇಂಜ್ ಮಾಡಿ ನಿಂತು ಒಂದು ಬಾಲ್ ಆದರೂ ಹೊಡಿತೀವಿ ಅಂದರೆ, ಒಂದು ಆಪರ್ಚುನಿಟಿ ಅಂದರೆ ನಾನು ಗ್ಯಾರಂಟಿ ವಿನ್ ಆಗ್ತೀನಿ ಅನ್ನೋ ಒಂದು ಹೋಪ್ ಇಟ್ಕೊಳ್ಳಿ. ಈ ಹೋಪೇ ನಿಮ್ಮನ್ನು 100% ಕಾಪಾಡುತ್ತೆ. ಒಳ್ಳೆ ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಇದನ್ನೊಂದು ಸರಿ ನೋಡಿ, ನಿಮಗೂ ಸಹ ಮೈಂಡಲ್ಲಿ ಆ ಥರ ಒಳ್ಳೆ ಪಾಸಿಟಿವ್ ಆಟಿಟ್ಯೂಡ್ ಬರಲಿ. ನಿಮ್ಮ ಪೇರೆಂಟ್ಸು ಸಹ, ಸಪೋಸ್ ಪೇರೆಂಟ್ಸ್ ನೋಡ್ತಿದ್ರೆ ಅವರು ಸಹ ಮಕ್ಕಳ ಮೇಲೆ ಯಾವುದೇ ರೀತಿ ಪ್ರೆಷರ್ ಹಾಕೋದು ಬೇಡ. ಸೊ ನಾನೆಲ್ಲ ಈ ವಿಡಿಯೋ ನೋಡಿದ್ದೆ, ಸೊ ಹಂಗಾಗಿ ನನ್ನ ಮನಸ್ಸಲ್ಲಿತ್ತು ಇದನ್ನು ಹೇಳಿದ್ರೆ ಸುಮಾರು ಜನಕ್ಕೆ ತಲುಪುತ್ತೆ ಅಂತ. ಸೊ ಆ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ, ಸಣ್ಣ ಪ್ರಯತ್ನ. ಯಾಕಂದರೆ ಯಾವಾಗೂ ಟೆಕ್ನಿಕಲ್ ರಿಲೇಟೆಡ್ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಅಥವಾ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಮಾಡ್ತಿದ್ದೆ. ಅಫ್ಕೋರ್ಸ್ ಇದು ಸಹ ನಮ್ಮಿಂದ ಒಬ್ರಿಗೆ ಒಳ್ಳೆ ಮೆಸೇಜ್ ಹೋಗುತ್ತಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನಿಮಗೆ ನನ್ನ ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಇದನ್ನು ನಿಮ್ಮ ಮಕ್ಕಳಿಗೂ ಸಹ ತೋರಿಸಿ, ನೀವು ಸಹ ನಿಮ್ಮ ಜೀವನದಲ್ಲಿ ಸಪೋಸ್ ಆ ಥರ ಏನೋ ಯೋಚನೆ ಇದ್ದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಇದನ್ನೊಮ್ಮೆ ನೀವು ನಿಮ್ಮ ರೀಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ತಲೆಯಲ್ಲಿ. ಸೊ ಕರೆಕ್ಟ್ ಅಲ್ವ, ಈ ಆಪರ್ಚುನಿಟಿ ಫೈನಲ್ ಅಲ್ಲ, ಸುಮಾರು ಕೊಡ್ತಾ ಇರೋದನ್ನು ದೇವರು ಅಂತ. ಅದನ್ನು ನೋಡಿಕೊಂಡು ಮುಂದೆ ಸಾಗೋಣ. ಎಲ್ಲರಿಗೂ ಪಾಸಿಟಿವ್ ಆಟಿಟ್ಯೂಡ್ ಇರಲಿ. ಮತ್ತು ಎಕ್ಸಾಮ್ ಬರೀತಾರಂಥ ಮಕ್ಕಳು ಸಹ ಚೆನ್ನಾಗಿ ಬರೀರಿ, ಒಳ್ಳೆ ರಿಸಲ್ಟ್ ಬರಲಿ. ನಾನು ಹೇಳ್ದಂಗೆ ಅದೇ ಫೈನಲ್ ಅಲ್ಲ, ಬಟ್ ಬಂದರೆ ಸೂಪರ್, ಬಂದಿಲ್ಲ ಅಂದರೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ಬಾಲ್ಗೆ ವೆಯ್ಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.